ಹಾಯ್ ಮಾಮ ಮಾಮಿ ಇಬ್ಬರಿಗೂ 25ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ನನಗೆ ಈಗ 9ನೇ ತಾರೀಕು ನೀವು ಹೆಂಗೆ ಕಾಣ್ತೀರಿ ಅಂತ ನನಗೆ ಈಗ ಇಮ್ಯಾಜಿನೇಷನ್ ನನ್ನ ಕಣ್ಮುಂದೆ ಬಂದ ಬರಕತ್ತದ. ಏನಪ್ಪ ಅಂದ್ರೆ ಭಾಗ್ಯವಂತರು ಫಿಲಮ್ದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಿದೇವಿ ಯಾವ ರೀತಿ ಅವರ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಂಡಿರ್ತಾರೆ ಆ ಥರ ನಿಮ್ಮಿಬ್ಬರದ್ದು ನನಗೆ ಕಣ್ಮುಂದೆ ಬರಕತ್ತದ ಜೋಡಿ ಆ ಟೈಪ್. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಅದೇ ರೀತಿ ನಾವು ಇವತ್ತಿನ ದಿನ 25 ವರ್ಷ ಹಿಂದೆ ನಾವು ನೋಡ್ಕೊಂಡ್ರೆ ಕೆಲವೊಂದು ಘಟನೆಗಳು ನೆನಪು ಬರ್ತಾವೆ ನನಗೆ ಈಗನು. ಏನಪ್ಪ ಅಂದ್ರೆ ನಿಂದು ಲಾಸ್ಟ್ ಮದುವೆ ಅಂತೇಳಿ ಮಾಮ ಎಲ್ಲರಿಗೂ ಪಟ್ಟಿ ತಂದಿದ್ರು, ನನಗನ ತಂದಿದ್ರು. ಅವಾಗ ನನಗೂ ಮಂಜಪ್ಪಗೆ ಸೇಮ್ ಇದ್ದು ಪಟ್ಟಿ, ಜೀನ್ಸ್ ಸೂಟ್ ತಂದಿದ್ರಿ, ಇಬ್ಬರಿಗೂ ತಂದಿದ್ರಿ. ಅವನಿಗೆ ಸೈಜ್ ಬಂತು, ನನಗೆ ಸೈಜ್ ಬರಲಿಲ್ಲ, ಸಣ್ಣದಾಯ್ತು. ನಾನು ಅಳಕತ್ತಿದ್ದೆ ಅವಾಗ. ಮತ್ತೆ ಅಯ್ಯನ್ ಕೊಡ್ಮಾಮ ಬಂದ, ಡಾಕ್ಟರ್ ಅಯ್ಯನ್ ಕೊಡ್ಮಾಮ ಬಂದು ಯಾಕೆ ಕಳತ್ಲಿ ಅಳಬಾಡ ಸುಮ್ಮಿರಿ ನಾ ಎಲ್ಲ ತರತ್ ನಾಳೆಗೆ ಅಂತಂದ. ಅಥವಾ ಮತ್ತೆ ಮರುದಿನ ತೊಗೊಂಬಂದ, ಅದು ಬೇಕಿತ್ತು, ಅದಕ್ಕಿಂತ ಬೇಡ ಆಯ್ತದ, ಅಷ್ಟು ದೊಡ್ಡದಾಯ್ತದ ಟೀ ಶರ್ಟ್. ಆ್ಯಕ್ಚುಲಿ ಆ ಮದುವೆ ಟೈಮ್ನಾಗ ಅದು ಟೀ ಶರ್ಟ್ ಒಂದೇ ನನಗೆ ಆಗಿಬಿಡ್ತಿ, ಪ್ಯಾಂಟ್ ಹುಡುಗದೇ ಬೇಕಾಗಿತ್ತಿಲ್ಲ, ಅಷ್ಟು ದೊಡ್ಡದಿತ್ತು. ನಮ್ಮ ಅಮ್ಮ ಇದ್ರೆ ಏನಪ್ಪ ಎಂತ ತರಕಿದ್ರಲ್ಲ ನೀವು ಒಂದನ ಕರೆಕ್ಟ್ ಬರೋಲ್ಲ ಒಂದ. ಅವಾಗ ಏನ್ ಮಾಡ ಇರಲ್ಲೇ ಸುಮ್ಮನೆ ನಿಮ್ಗೇನು ತಿಳಿತಿದ್ಗೆ ಸುಮ್ಮನೆ ಮುಂದೆ ದೊಡ್ಡವಾದ ಮೇಲೆ ಬರ್ತದಂತ ಅಂದ. ಅದು ಆ್ಯಕ್ಚುಲಿ ಅಂತ ಹೇಳಿದ್ದೆ ಕರೆಕ್ಟ್ ಆಯ್ತದ. ಅದನ್ನ 25ನೇ ವರ್ಷದ ವಾರ್ಷಿಕೋತ್ಸವ ಶುಭಾಶಯಕ್ಕೆ ನಾನು ಅದನ್ನೇ ಹಾಕ್ಯಂಬಂದು ಅದಕ್ಕೆ ವಿಶ್ ಮಾಡ್ಬೇಕಂತ ಅಂದನೇ ಏನ. ಅದು ಇನ್ನೂ ಮನೆಗೆ ಇಟ್ಟಳ ಅಮ್ಮ ತೆಗೆದು ಅದು ಶಿಕ್ಷಪ್ಪ ಅಂದ್ರೆ ಅವತ್ತು 9ನೇ ತಾರೀಕು ಅದೇ ಹಾಕ್ಯಂಬರ್ತದೆ ಮಾಮ ನಾನು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಈಗ ಹೇಳ್ಬೇಕಂದ್ರೆ ನಾವು ಆ್ಯಕ್ಚುಲಿ ಮದುವೆ ಆದಮೇಲೆ ಅದು ಮದುಮಗಳಿಂದ ಹೋಗ್ತಾರೆ. ಅವಾಗ ಆ್ಯಕ್ಚುಲಿ ನನಗನ್ನು ಕರ್ಕೊಂಡು ಹೋಗಿದ್ದೀನಿ ಶಾಪುರಕ್ಕೆ. ಕರ್ಕೊಂಡು ಹೋದಾಗ ಬಸ್ನಾಗ ಹೋಗಿದ್ವಿ, ಬಸ್ ಭಾಳ ರಶ್ ಇತ್ತು. ನೀನು ಮಾಮಿ ಹಿಂದಿನ ಸೀಟಿಗೆ ಕುಂತ್ರಿ, ನಾನು ಮುಂದೆ ಹೋಗ್ಲಿ ಅಂತ ಕಳಿಸಿದ್ವಿ. ನಾನು ಮುಂದೆ ಡ್ರೈವರ್ ಹತ್ರ ಕುಂತ್ಕೊಂಡೆ ಹೋಗಿ. ನೀವು ನೋಡಿದ್ರಿ ಇದು ಎಷ್ಟು ಜೀವಾಗ ಅಂದ್ರೆ ಮಾಮ ಡಿಪೋದ ಬಳಿ ಬಂತು, ಡಿಪೋದ ಬಳಿ ಎಲ್ಲರೂ ಇಳಿದು ಬಿಟ್ರು. ನಾನು ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಇಳಿದೀನಿ, ಯಾರು ಇಲ್ಲ ಅಂತ ತಿರುಗಿ ನೋಡ್ತೀನಿ, ಇನ್ನೇನು ಎಲ್ಲಿರಪ್ಪ ಅಂತ ನೋಡ್ತೀನಿ, ಇಳದೇ ಬಿಟ್ರಿ. ನಾನು ಅವಾಗ ಸಣ್ಣವಿದ್ದೆ, ಏನು ನಮ್ಮ ಅತ್ತೆಯರ ಮನೆ ನೋಡಿದೆ, ಹೇಳೋದರ ಮನೆ, ಅಲ್ಲೇ ಕುಂತಿದ್ದೆ. ನೀವು ಮರ್ತೇನೆ ಹುಡುಕಾಡ್ಕೊಂಬಂದು ನನಗೆ ಕರ್ಕೊಂಡು ಹೋದ್ರಿ. ಅದೋ ಒಂದು ನನಗೆ ನೆನಪು ಹಂಗೆ ಕಂಟಿನ್ಯೂ ಆಗೋದು. ಅದೇ ರೀತಿ ಹೇಳ್ಬೇಕಂದ್ರೆ ನನಗೆ ಮೊನ್ನೆ ಮಾಮ ಒಂದು 2 ದಿನದಿಂದ ನನಗೆ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಮಾಮ ಅನ್ನಕ್ಕೆ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವ ಯಾಕಂತಂದೆ ನರಿಲಾಗ್ಯವಪ್ಪ ಭಾಳ ಅಂತೇಳಿ ನನಗೆ ಫೋನ್ ಮಾಡಿದ್ದೆ. ನನಗೆ ಆ್ಯಕ್ಚುಲಿ ಡಾಕ್ಟ್ರಿಗೆ ಕೇಳಿದವ, ಏನಪ್ಪ ಅಂದ್ರೆ ಇವಾಗವ್ರಿ ನಿಮ್ಮ ಮನೆಗೆ ಯಾರಿಗೇನದಾವ ಅಂತ. ನಮ್ಮ ಮನೆಗೆ ಇದ್ರೆ ಯಾರಿಗಿಲ್ರಿ ಅಂತಂದೆ. ಇಲ್ಲ ಅದು ಇರ್ತದ, ನಿಮ್ಮ ಮನೆಗೆ ಯಾರಿಗೇನು ಇರ್ತಾವ ನೋಡು ಅಂತಂದ. ಅವಾಗ ನೆನಪು ಬಂದು ನಮ್ಮ ಸಾದ್ರ ಮಾವದವ್ರಿಗೆ ಯಾವ್ರಿಗೂ ಅವ್ರಿಗೆ ಗಿಫ್ಟ್ ಅಂತಂದೆ ನಾನು. ಆ್ಯಕ್ಚುಲಿ ಅವರು ಅದೇನು ಮಾಡ್ತಾರೆ ತಗೋ ಅಂತ ಕಳಿಸಿದ್ರು, ಅವ್ರನ್ನ ಇರಲಿ ಅಂತೇಳಿ. ಅದು ನೀನು ಬಂದು ಹೇಳಿದೆ, ನೀಗೇನಂದಿ ಇರ್ಲಿ ಬಿಡ್ಲಿ ಯಾವ್ಯಾರು ಮಾಡ್ತಾವ ನಿನಗೆ ತಂಪಂತ ನೀ ಅಂದಿ. ಆ ತಂಪಲ್ಲಿ ನನಗೆ ಪೈಸೆ ಆಗ್ಯದಪ್ಪ, ಇಲ್ಲಿ ತಂಪಾಗಿರೋದು ಒಂದು ಇರಲಿ ಅಂತ. ಏನು ಆಗೇ ಇಲ್ಲ ನಮಗೆ ಅವೇ ಉಪಯೋಗ. ಅವೊಂದು ಕೊಟ್ಟಿರಿ ನೋಡಿ ಭಯಂಕರ ಗಿಫ್ಟ್ಗಳು. ಮತ್ತೆ ಇನ್ನೊಂದಂದ್ರೆ ನಮ್ಮ ಮಾಮನ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನೋಡೋಕಷ್ಟೇ ವೀಕ್ ಕಾಣ್ತಾನ. ಮೊದಲು ಹೆಂಗಿದ್ದಪ್ಪ ಅಂದ್ರೆ ನಾವು ಸಣ್ಣವ್ರು ಇದ್ದಾಗ ಒಂದು 20-30 ವರ್ಷದಿಂದ ಹೋದ್ರ ಬಾಹುಬಲಿ ಇದ್ದಂಗಿದ್ದ. ಮೊದಲ ಮನೆಗೆ ಅವರು ಸುಂಕಾಸ್ಥಳದ ಮನೆಗೆ ಒಂದು ಆಂಡೆ ಅಲ್ಲದು. ಆ್ಯಕ್ಚುಲಿ ಕಾಲಿಗೆ ಎತ್ತಕ್ಕಾಗಿಲ್ಲ. ನಮ್ಮ ಮಾಮ ಅವಾಗೆ 1 ಕಿಲೋಮೀಟರ್ ತುಂಬಿದ್ದು ಕೂಡ ನೀರು ಅದು 1.5 ಕಿಲೋಮೀಟರ್ ತೊಗೊಂಡ್ಬರ್ತಿದ್ದ. ಆ್ಯಕ್ಚುಲಿ ಅವಾಗ ನೋಡ್ತಿದ್ವಿ ಏನಪ್ಪ ಹೆಂಗೆ ತರ್ತಾನಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಇದ್ದ. ಅದೇ ರೀತಿ ಮತ್ತೇನಪ್ಪ ಅಂದ್ರೆ ನಮ್ಮ ಮೇಲೆ ಭಾಳ ಜೀವ ಮಾಮ. ಯಾಕಂದ್ರೆ ಅವಾಗ ಟೀಚರ್ ಆಗೋದಕ್ಕಿಂತ ಮೊದಲು ಕಿರಾಣಿ ಅಂಗಡಿ ಇತ್ತು, ಸಣ್ಣ ರೀತಿ. ನಾವು ಚಾ ಕುಡ್ಕೊಂತ ಆ ಕಡೆ ಹಿಂದೆ ಹೋದ್ರೆ ಅವ್ರದ್ದು ಅಂಗಡಿ ಇತ್ತು ಮಾಮರ್ದು. ಪಾರ್ಲೆ ಬಿಸ್ಕೆಟ್ ಕೊಡ್ತಿದ್ದ, ತಿಂತಿದ್ವಿ. ಭಾಳ ಸವಿ ನೆನಪುಗಳದಾವ ಆತನ ಜೊತೆ ಕಳೆದದ್ದು. ಅದೇ ರೀತಿ ಮಾಮಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಒಳ್ಳೆ ರುಚಿಕಟ್ಟಾದ ಅಡುಗೆ ಮಾಡ್ತಾಳೆ ಆಕೆ. ಯಾವಾಗಲೂ ನಮ್ಮ ಊರಿಗೆ ತಡಿಬಿಡಿಗೆ ಬರ್ಬೇಕಾದ್ರೆ ಯಾವಾಗಾದ್ರು ತೊಗೊಂಬರ್ತಿರ್ತಾಳೆ ಆಕೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅದೇ ರೀತಿ ಆಕಿನ ಮುಖದಲ್ಲಿ ನಾನು ಸಿಟ್ಟು ನೋಡಿದ್ದೇ ಕಡಿಮೆ. ಯಾವಾಗಲೂ ನಕ್ಕೊಂತ ಇರ್ತಾಳೆ, ಯಾವಾಗಲೂ ಲವಲವಿಕೆಯಿಂದನೇ ಇರ್ತಾಳೆ ಸನ್ಮುಖಿಯಾಗಿ. ಆಕೆಗೆ ನೀವು ಯಾರನ್ನ ಸುಮ್ಮನೆ ಜಸ್ಟ್ ಊಟ ಆಯ್ತಂದ್ರೆ ಅಂತ ಕೇಳಿ ಸಾಕು, ಆಕೆ ನಕ್ಕೊಂತ ಕೇಳ್ಬೇಕು ಅದನ್ನೇ ಊಟ ಆಯ್ತಂದ್ರೆ ಅಂತ. ನಮಗಿನ ಜಾಸ್ತಿ ನಕ್ಕ ಕೇಳ್ಬಿಡ್ತಾಳೆ ಆಕೆ ಆಗ್ಯದಪ್ಪ ಅಂತ ಹೇಳಿ. ಮತ್ತು ಇನ್ನೊಂದೇನಂದ್ರೆ 25 ವರ್ಷ ನಮ್ಮ ಮಾಮನ ಜೊತೆ ಕಳೆದಾಳಂದ್ರೆ ಗ್ರೇಟ್. ನಾವು ಅದ್ರ ಬಗ್ಗೆನೇ ಹೇಳ್ಬೇಕಾಗ್ತದೆ. ಏನಂದ್ರೆ ನಮ್ಮ ಮಾಮಗ ನಮಗೆ 1 ವರ್ಷಕ್ಕೆ ಬರೋ ಸೀನ್ಗಳನ್ನ ಮಾಮಗೆ ದಿನಕ್ಕೆ ಬರ್ತಾವೆ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಕೋಲ್ಡ್ ಅಂದ್ರೆ ಕೋಲ್ಡ್ ನೆಗಡಿ ಆತಿಗೆ ಅವಾಗ ಕಂಟಿನ್ಯೂ ಇದ್ದಂಗೆ ಅವ್ರ ಮಗಂದ. ಇದ್ರಾಗ ಏನಪ್ಪ ನಮ್ಮ ಅತಿ ಹೆಚ್ಚು ಮಳೆ ಬಿಡುವ ಪ್ರದೇಶ ಯಾವುದಂದ್ರೆ ಚಿರಪುಂಜಿ ಅಂತ ಹೆಂಗೆ ಐತೀವಿ ಅದ್ರ ಹಿಂಗೆ ಇವ್ರಿಗೆ ಅತಿ ಹೆಚ್ಚು ನೆಗಡಿ ಕಂಟಿನ್ಯೂ ಇರೇ ಇರ್ತದೆ. ಇವ್ರಿಗೆ 12 ತಿಂಗಳು ಕಂಟಿನ್ಯೂ. ಇದನ್ನ ಪಾಪಕ್ಕೆ ಸಹಿಸ್ಕೊಂಡು ಅಡ್ಜಸ್ಟ್ ಆಗಿಬಿಟ್ಟಾಳೆ. ಈಗ ಒಂದಿನ ಆತ ಸೀನ್ ಅಂದ್ರೆ ಈಕಿಗೆ ಮನಸ್ಸು ಬರಂಗಿಲ್ಲ, ಹಂಗಾಗಿಬಿಟ್ಟ ನೋಡಿ ಇಬ್ಬರಿಗಿನ. ಬಟ್ ಏನೇ ಆಗಲಿ ಇಬ್ಬರು ಒಳ್ಳೆ ನಕ್ಕಂತ ಅಡ್ಜಸ್ಟ್ ಒಳ್ಳೆ ಜೋಡಿ. ಇಬ್ಬರಿಗೂ ಮತ್ತೊಮ್ಮೆ 25ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು.